ಬೈಕ್ ಡಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ರಾಯಲ್ ಎನ್ಫೀಲ್ಡ್ ಅಂಟರ್ 350 ಗಾಡಿದು ಒಂದು ಪ್ರಾಬ್ಲಮ್ನ ನಿಮಗೆ ಹೇಳ್ತೀನಿ. ನಮ್ಮ ಕಸ್ಟಮರು ಅವರು ನಮಗೆ ತುಂಬ ಆತ್ಮೀಯರು. ಹಾಗಾಗಿ ಗಾಡಿನ ಒಂದು ರೌಂಡ್ ಓಡಿಸಿ ಬ್ರೋ ಅಂತ ನನ್ನ ಗ್ಯಾರೇಜ್ ಹತ್ರ ತೊಗೊಬಂದರು. ಓಕೆ ಬ್ರೋ, ಓಡಿಸ್ತೀನಿ ಅಂತ ನಾನು ಒಂದು ರೌಂಡು ರೈಡ್ ಮಾಡಿದೆ. ಅವ್ರು ಕೇಳಿದೆ, ಏನು ನಿಮಗೆ ತೊಂದರೆ ಏನೂ ಆಗ್ತಾಯಿಲ್ವಾ ಗಾಡಿನಲ್ಲಿ ನಿಮಗೆ ಅಂತ ಕೇಳಿದೆ. ನಿಮಗೇನು ಆಗ್ತಾಯಿಲ್ಲ ಬ್ರೋ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ಹೇಳಿದೆ, ನೋಡಿ ನಿಮ್ಗೆ ಗೊತ್ತಾಗ್ತಾಯಿಲ್ಲ, ನೋಡಿ ಇಲ್ಲಿ ಬ್ರೇಕ್ ಹತ್ರ ಬಂದರೆ ಬ್ರೇಕ್ ಹಿಂದೆಗಡೆ ಡಿಸ್ಕ್ ಬ್ರೇಕ್ ಪ್ಯಾಡ್ ತುಂಬ ಹಳೇದಿತ್ತು, ತುಂಬ ಸೌಂಡ್ ಬರ್ತಾಯಿತ್ತು, ಮತ್ತು ಅದಕ್ಕೆ ಪಿನ್ನು ಕೂಡ ಹಾಕಿರಲಿಲ್ಲ. ನೋಡಿ ಸ್ಪಿಟ್ ಪಿನ್ ಬರುತ್ತೆ ಅಲ್ಲಿಗೆ, ಆ ಸ್ಪಿಟ್ ಪಿನ್ ಕೂಡ ಅವರು ಇರಲಿಲ್ಲ. ಏನಾಗಿದೆ, ಅವರೇ ಒಂಥರ ಶಾಕ್ ಆಗಿಬಿಟ್ರು. ಏನಿದು ಬ್ರೋ ಈ ಥರ ಆಗಿದೆಯಲ್ಲ ಅಂತ. ಆಮೇಲೆ ಅವರು ಹೇಳಿದೆ, ನೋಡಿ ತುಂಬ ಹಳೇದಿದು, ಮೋಸ್ಟ್ಲಿ ಎಲ್ಲೋ ಅವರು ಯಾವುದೋ ಬೇರೆ ಗಾಡಿಗೆ ಬಿಚ್ಚ ಹಾಕ್ಕೊಂಡಿರ್ಬೋದು, ಇಲ್ಲಾಂದ್ರೆ ಏನು ಅಂತ ಅವ್ರಿಗೆ ಶೋರೂಮಲ್ಲಿ ಕೇಳಿ ಅಂತ ಅವ್ರಿಗೆ ಹೇಳಿ ಕಳಿಸ್ದೆ. ನೋಡಿ ಈ ಥರ ಆಗಿದೆ. ತುಂಬ ಅವರು ಆಸೆಪಟ್ಟು ತೊಗೊಂಡಿರ್ತಾರೆ. ಈ ತುಂಬ ಒಂದು ಗಾಡಿನ ನೋಡಿದ್ಮೇಲೆ ಹಳೇದು ಅಂತಂದರೆ ತುಂಬ ಬೇಜಾರಾಗುತ್ತೆ ಅವ್ರ ಮನಸ್ಸಿಗೆ. ಅವರು ಶೋರೂಮ್ ಅವ್ರ ಹತ್ರ ಫೋನ್ ಮಾಡಿ ಮಾತಾಡ್ತಾಯಿದ್ರು. ಆಮೇಲೆ ನಾನು ಹೇಳಿದೆ, ಹೋಗಿ ಚೇಂಜ್ ಮಾಡಿಕೊಡ್ತಾರೆ ಅಂತ ಹೇಳಿದೆ. ಆಮೇಲೆ ಹೋಗಿ ಚೇಂಜ್ ಮಾಡಿಸಿರ್ಬೋದು ಅವರು. ನೋಡಿ ಈ ಥರ ಆಗಿದೆ. ನೀವು ಒಂದು ಸಲ ಗಾಡಿ ಏನಾದರೂ ತೊಗೋಬೇಕಾದ್ರೆ ಈ ಥರ ಒಂದು ಸಲ ಪರಿಶೀಲನೆ ಮಾಡಿ ಗಾಡಿನ ತೊಗೊಳ್ಳಿ. ಸುಮ್ಮನೆ 2.5 ಲಕ್ಷ ಕೊಟ್ಟು ಗಾಡಿಗಳು ತೊಗೊಂಡಿರ್ತೀರ. ಈ ಥರ ಆದಾಗ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ನೋಡಿ ಎಷ್ಟು ಹಳೇದಾಗಿದೆ ನೋಡಿ. ಓಕೆ, ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ಸ್.